So yes, all students, a very good evening to you all and welcome to Enlightened Educators. So ತುಂಬ ಕಾಮೆಂಟ್ಸ್ಗಳು ಬಂದಿದೆ, ಎಲ್ಲದಕ್ಕೂ ರಿಪ್ಲೈ ಮಾಡ್ತಾ ಬರ್ತೀನಿ. ಸೊ ಸ್ವಲ್ಪ ನಾನು ಲೇಟಾಗಿ ಬಂದೆ. ಸೊ ಐ ಹ್ಯಾಡ್ ಸಮ್ ವರ್ಕ್, ಸೊ ಐ ಜಸ್ಟ್ ಕೇಮ್ ನಾವ್ ಆ್ಯಂಡ್ ಐ ಆಮ್ replying to all your comments. Fine. Okay, so first comment ಬಂದು ಮ್ಯಾಮ್ ಇಫ್ ಯು ಹ್ಯಾವ್ 4 backlogs then it will become an year back ಅಂತ. ಫಸ್ಟ್ ನೆನಪಿನಲ್ಲಿ ಇಟ್ಕೊಳ್ಳಿ, ಐ ಓನ್ಲಿ ಡನ್ ಯರ್ ಥರ್ಡ್ ಸೆಮಿಸ್ಟರ್. ದಿಸ್ ಕೇಸ್ ವಿಲ್ ಬಿ ಕನ್ಸಿಡರ್ಡ್ ಓನ್ಲಿ ಫಾರ್ ಅನ್ ಇಯರ್. ಹೌದಾ? ಸೊ ಒಂದು ಇಯರ್ ಅಂದರೆ ನೀವು ಸೆಕೆಂಡ್ ಇಯರಲ್ಲಿ ಹೋಲ್ ಟೋಟಲ್ ಸೆಕೆಂಡ್ ಇಯರ್ ಇನ್ಕ್ಲೂಡ್ಸ್ ಥರ್ಡ್ ಸೆಮಿಸ್ಟರ್ ಆ್ಯಂಡ್ ಫೋರ್ತ್ ಸೆಮಿಸ್ಟರ್. ಸೊ ಎರಡು ಇನ್ಕ್ಲೂಡ್ ಆಗುತ್ತೆ. ಸೊ ಆ ಸಮಯದಲ್ಲಿ ನೀವೇನಾದರೂ 4 ಬ್ಯಾಕ್ಲಾಗ್ ಇಟ್ಕೊಂಡಿತ್ತು ಅಂದರೆ 4 ಆರ್ ಮೋರ್ ದ್ಯಾನ್ 4 ದೆನ್ ಇಟ್ ವಿಲ್ ಬಿ ಅನ್ ಇಯರ್ ಬ್ಯಾಕ್. ಬಟ್ ಇವಾಗ 4 ಬ್ಯಾಕ್ಲಾಗ್ ಇರೋದ್ರಿಂದ ಇಟ್ ಈಸ್ ನಾಟ್ ಅನ್ ಇಯರ್ ಬ್ಯಾಕ್ ಫಾರ್ ಯು ಆಲ್ ರೈಟ್ ನೌ ಆಸ್ ಯರ್ ಇನ್ ಥರ್ಡ್ ಸೆಮಿಸ್ಟರ್. ಸೊ ಈ 4 ಬ್ಯಾಕ್ಲಾಗ್ಸ್ನ ಬೇಗ ಬೇಗ ಕ್ಲಿಯರ್ ಮಾಡ್ಕೊಂತು ಅಂತಂದರೆ ಸೊ ನೀವು ಥರ್ಡ್ ಇಯರ್ಗೆ ಹೋಗ್ಬೋದು. ಇಲ್ಲಾಂದರೆ if you keep the same 4 backlogs and along with that if you add on other backlogs then you will be at home. That is you've got detained ಅಂತ. ಓಕೆನಾ? ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಸೊ ಫಸ್ಟ್ ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ನೀವು ಬರೀ ಥರ್ಡ್ ಸೆಮಿಸ್ಟರ್ ಮಾಡಿದ್ದೀರಾ, ಇನ್ನೊಂದು ಸೆಮಿಸ್ಟರ್ ಇದೆ ಸೆಕೆಂಡ್ ಇಯರ್ಗೆ. ಸೆಕೆಂಡ್ ಇಯರ್ ಸೈಕಲ್ ಕಂಪ್ಲೀಟ್ ಆಗಿ ಇಟ್ಸ್ ಅ ಕಾಂಬಿನೇಷನ್ ಆಫ್ ಥರ್ಡ್ ಆ್ಯಂಡ್ ಫೋರ್ತ್ ಸೆಮ್. ಸೊ ಒಂದೇ ಸೆಮ್ ಆಗಿರೋದ್ರಿಂದ ಸೊ ಯು ಕ್ಯಾನ್ ಈಸಿಲಿ ಗೆಟ್ ಟು ನೋ ದಟ್ ನಾವು ದರ್ ಇಸ್ ನೋ ಇಯರ್ ಬ್ಯಾಕ್. ರೈಟ್? ಈಗ ಇಯರ್ ಬ್ಯಾಕ್ ಇಲ್ಲ. 4 ಬ್ಯಾಕ್ಲಾಗ್ ಕರೆಕ್ಟ್ ಆಗಿದ್ರು ಇಯರ್ ಬ್ಯಾಕ್ ಆಗಲ್ಲ, ತಲೆ ಕೆಡಿಸ್ಕೊಬೇಡಿ. 4 ಬ್ಯಾಕ್ಲಾಗ್ ಕರೆಕ್ಟ್ ಆಗಿತ್ತು ಅಂದರೆ ಯು ಕ್ಯಾನ್ ಎಂಟರ್ ಟು ದ ನೆಕ್ಸ್ಟ್ ಇಯರ್, ಬಟ್ ಆ 4 ಬ್ಯಾಕ್ಲಾಗ್ಸ್ನ ಬೇಗ ಬೇಗ ಕ್ಲಿಯರ್ ಮಾಡ್ಕೋಬೇಕು. ಫೈನ್. ಫಸ್ಟ್ ಡೌಟ್ ಕ್ಲಿಯರ್ ಆ್ಯಂಡ್ ಸೆಕೆಂಡ್ ಡೌಟ್, ಸೊ ಜಸ್ಟ್ ಅ ಮಿನಿಟ್. ಸೆಕೆಂಡ್ ಇದು ರೋಸಿ ಅವ್ರದ್ದು ಕ್ಲಿಯರ್ ಆಗಿದೆ. ಸೊ ಇವಾಗ ಓಕೆ, ಸುಪ್ರೀತಾ ಆರಾಧ್ಯ ಹಸ್ ಆಸ್ಕ್ಡ್ ಮೀ ಡೌಟ್. ಮ್ಯಾಮ್ ದರ್ ಇಸ್ ಎನಿ ಚಾನ್ಸ್ ಆಫ್ ಹ್ಯಾವಿಂಗ್ ಮೇಕಪ್ ಎಕ್ಸಾಮ್ಸ್? ಈ ಮೇಕಪ್ ಎಕ್ಸಾಮ್ ಬೆಳಗ್ಗೆನೂ ಬಂದಿದೆ ಡೌಟ್ಸು. ಸೊ ಮೇಕಪ್ ಎಕ್ಸಾಮ್ ನನಗೆ ಐಡಿಯಾನೇ ಇಲ್ಲ, ಯಾಕೆಂದರೆ ಒಂದು ಸಲ ಕಂಡಕ್ಟ್ ಮಾಡಿದ್ರು ಮೇಕಪ್ ಎಕ್ಸಾಮ್ನ. ಟು ಬಿ ಫ್ರಾಂಕ್ ದೇ ಕಂಡಕ್ಟೆಡ್ ದ ಎಕ್ಸಾಮ್ಸ್. ಬಟ್ ಏನಾಯಿತು ಅಂದರೆ ಈಗ ಫಸ್ಟ್ ಇಯರ್ಸ್ನವ್ರು ಯಾರ್ಯಾರು ಎಕ್ಸಾಮ್ ಬರೆದು ಪಾಸ್ ಮಾಡಿದ್ದಾರೆ ಫಸ್ಟ್ ಸೆಮಿಸ್ಟರ್, ಅವರಿಗೂ ಕೂಡ ಮೇಕಪ್ ಎಕ್ಸಾಮ್ ಕಂಡಕ್ಟ್ ಆಗಿಲ್ಲ. ಆಗಬೇಕಾಗಿತ್ತು, ಅವ್ರದ್ದು ಆಗಿಲ್ಲ, ನಿಮ್ಮದು ನಮ್ಗೆ ಗೊತ್ತಿಲ್ಲ ಏನಾಗುತ್ತೆ ಆಗಲ್ಲ ಅಂತ. ಸೊ ಐ ಡೋಂಟ್ ನೋ ಅಬೌಟ್ ದ್ಯಾಟ್. ಸೊ ಲೆಟ್ ಅಸ್ ವೇಟ್ ಇಫ್ ಯು ಗೆಟ್ ಎನಿ ಸರ್ಕ್ಯುಲರ್ ಫ್ರಮ್ VTU. ಓಕೆನಾ? ಎಸ್. ಆ್ಯಂಡ್ ನೆಕ್ಸ್ಟ್ ಡೌಟ್ ಇಸ್ ಬೀನ್ ಆಸ್ಕ್ಡ್ ಫ್ರಮ್, ನಾನು ಹೀಗೇನೆ ವಿಡಿಯೋ ಮಾಡಿ ಡೌಟ್ಸ್ ಕ್ಲಿಯರ್ ಮಾಡ್ತಾನೆ ಇರ್ತೀನಿ. ಸೊ ದಟ್ ದಯವಿಟ್ಟು ನನ್ನ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಏನೇನು ವೀಡಿಯೋಸ್ ಇದೆ ಎಲ್ಲನೂ ವಾಚ್ ಮಾಡ್ತಾ ಹೋಗಿ. ನಿಮ್ಮದೊಂದು ಡೌಟ್ ಕೂಡ ಅಲ್ಲೇ ಕ್ಲಿಯರ್ ಆಗಿರುತ್ತೆ. ದಯವಿಟ್ಟು ಚೆಕ್ಔಟನ್ನು ಮಾಡ್ಕೊಳ್ಳಿ. ಓಕೆನಾ? ಎಸ್. ಆ್ಯಂಡ್ ನೆಕ್ಸ್ಟ್ ಡೌಟು ತರುಣ್ ಅವ್ರು ಕೇಳಿದ್ದಾರೆ. ಆ್ಯಂಡ್ ಮ್ಯಾಮ್ ಪ್ಲೀಸ್ ಟೆಲ್ ಹೌ ರಿವ್ಯಾಲ್ಯೂಯೇಷನ್ ವರ್ಕ್ಸ್. ವಿಲ್ ದೇ ಇವ್ಯಾಲ್ಯೂಯೇಟ್ ಪ್ರೀವಿಯಸ್ ಕರೆಕ್ಟೆಡ್ ಪೇಪರ್ or will they evaluate scanned paper or will they evaluate to see the previous corrected paper? ಸಿ, ನಿಮಗೆ ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ, ನೀವು ಏನು ಪೇಪರ್ ಆನ್ಸರ್ ಬರೆದು ಕೊಟ್ಟಿದ್ದೀರಾ ಆನ್ಸರ್ ಪೇಪರ್ನ ನಿಮ್ಮ ಒಂದು ಇನ್ವಿಜಿಲೇಟರಿಗೆ, ಆ ಆನ್ಸರ್ ಪೇಪರು ಸ್ಕ್ಯಾನ್ ಆಗಿ ನಿಮಗೆ ಅವರು ಕರೆಕ್ಷನನ್ನು ಮಾಡ್ತಾ ಹೋಗ್ತಾರೆ. ಹೇಗೆ ಕರೆಕ್ಷನನ್ನು ಮಾಡ್ತಾ ಹೋಗ್ತಾರೆ ಅಂದರೆ ಆಸ್ ಇಟ್ ಇಸ್ ಅ ಡಿಜಿಟಲ್ ಇವ್ಯಾಲ್ಯೂಯೇಷನ್, ದೇ ಡೋಂಟ್ ಇವನ್ ಪುಟ್ ಎ ಟಿಕ್ ಮಾರ್ಕ್ ಆನ್ ಯೋರ್ ಪೇಪರ್. ನಿಮಗೆ ಪೇಪರಲ್ಲಿ ಟಿಕ್ ಮಾರ್ಕ್ ಅವ್ರು ಹಾಕೋದಿಲ್ಲ, ಅದು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಮಾಡ್ತಾರೆ ಅಂದರೆ ಜಸ್ಟ್ ಮಾರ್ಕ್ಸ್ ಅಪ್ಡೇಟ್ ಮಾಡ್ತಾರೆ ಅಷ್ಟೇ. ಜಸ್ಟ್ ಒಂದು ಕಡೆ ಅವರು ಮಾರ್ಕ್ಸನ್ನು ಫೀಡ್ ಮಾಡಿ ಅಪ್ಡೇಟನ್ನು ಮಾಡ್ತಾರೆ. ಹೌದಾ? ಯಾವ್ಯಾವುದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಅಂತ ಹೇಳಿ. ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ, ನಿಮ್ಮ ಸ್ಕ್ಯಾನ್ಡ್ ಪೇಪರನ್ನು ಮತ್ತೆ ತೆಗೆದು ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಹೌದಾ? ನೀವು ಏನು ಸ್ಕ್ಯಾನ್ ಮಾಡಿರ್ತಾರೆ, ಇವಾಗ ನೀವು ಆನ್ಸರ್ ಪೇಪರ್ ಬರೆದು ನಿಮ್ಮ ಇನ್ವಿಜಿಲೇಟರ್ ಕೈಲಿ ಕೊಟ್ಟಿದ್ದೀರಾ, ಅದು ನಿಮಗೆ VTUಗೆ ಹೋಗುತ್ತೆ. VTUನವ್ರು ಏನು ಮಾಡ್ತಾರೆ, ನಿಮ್ಮ ಒಂದೊಂದೇ ಪೇಪರ್ನ ಸ್ಕ್ಯಾನ್ ಮಾಡ್ತಾ ಬಂದು ಒಂದಿಷ್ಟು ಸಿಸ್ಟಮ್ಸ್ಗೆ ಅಪ್ಡೇಟನ್ನು ಮಾಡ್ತಾರೆ. ಒಂದಿಷ್ಟು ಸಿಸ್ಟಮ್ಗೆ ಸಮ್ ಅಮೌಂಟ್ ಆಫ್ ಸೆಟ್ ಆಫ್ ಸ್ಕ್ಯಾನ್ಡ್ ಪೇಪರ್ಸ್ನ ಅವ್ರು ಏನು ಮಾಡ್ತಾರೆ, ಇದೆಲ್ಲ ಅಪ್ಡೇಟ್ ಟು ದ ಸಿಸ್ಟಮ್. ಹೌದಾ? ಸೊ ಹಾಗಾಗಿ ಸೊ ನಿಮ್ಮ ಏನು ಆನ್ಸರ್ ಪೇಪರ್ ಸ್ಕ್ಯಾನ್ ಆಗಿರುತ್ತೆ, ಆ ಸ್ಕ್ಯಾನ್ ಆನ್ಸರ್ ಪೇಪರ್ನ ಮತ್ತೆ ನೀಟಾಗಿ ಚೆಕ್ ಮಾಡಿ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಆ ಪೇಪರ್ ಮೇಲೆ ಯಾವುದೇ ಥರ ಕರೆಕ್ಷನ್ ಮಾರ್ಕ್ಸ್ ಆಗಲಿ ಏನು ಇರೋದಿಲ್ಲ. ಮತ್ತೆ ಅವರು ಕ್ಲೀನಾಗಿ ಗ್ಲಾನ್ಸ್ ಮಾಡಿ ನಿಮ್ಮ ಮಾರ್ಕ್ಸನ್ನು ಕೊಡ್ತಾರೆ. ಆಯಿತಾ? ಸೊ ಇಲ್ಲಿ ವಿಲ್ ದೇ ಇವ್ಯಾಲ್ಯೂಯೇಟ್ ಪ್ರೀವಿಯಸ್ ಕರೆಕ್ಟೆಡ್ ಪೇಪರ್. ಹೌದು, ಪ್ರೀವಿಯಸ್ ಏನು ಕರೆಕ್ಟ್ ಆಗಿತ್ತು ಅದನ್ನು ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಬಟ್ ನಿಮ್ಮ ಪೇಪರ್ ಕರೆಕ್ಷನ್ ಆಗಿರಲ್ಲ, ನೆನಪಿನಲ್ಲಿ ಇಟ್ಕೊಳ್ಳಿ. ಕರೆಕ್ಷನ್ ಇನ್ ದ ಸೆನ್ಸ್ ಯಾವ ಲೆಕ್ಕ ಅಂದರೆ ನಿಮಗೆ ಟಿಕ್ ಮಾರ್ಕ್ ಹಾಕಿ ರೈಟ್ ಮಾರ್ಕ್ ಹಾಕಿ ಮಾರ್ಕ್ಸ್ ಹಾಕ್ತಾರಲ್ಲ, ಆ ಕರೆಕ್ಷನ್ ಮಾಡಲ್ಲ ಅವರು ನಿಮ್ಮ ಪೇಪರ್ ಸ್ಕ್ಯಾನ್ಡ್ ಪೇಪರ್ ಏನು ಅವ್ರ ಸಿಸ್ಟಮಲ್ಲಿ ಬರುತ್ತೆ ಅದನ್ನು ನೀಟಾಗಿ ನೋಡಿಕೊಂಡು ಅದನ್ನು ಅವರು ಚೆಕ್ ಮಾಡಿ ಪ್ರತಿಯೊಂದು ಪಾರ್ಟ್ದು ಮಾರ್ಕ್ಸನ್ನು ಅಲ್ಲಲ್ಲೇ ಸಿಸ್ಟಮ್ಗೆ ಫೀಡ್ ಮಾಡ್ತಾ ಇರ್ತಾರೆ. ಸೊ ದಟ್ ಇಸ್ ವಾಟ್ ದೇ ಡು. ಹೌದಾ? ನೀವು ವೆನ್ ಯು ಅಪ್ಲೈ ಫಾರ್ ಇವ್ಯಾಲ್ಯೂಯೇಷನ್, ನಿಮ್ಮ ಆನ್ಸರ್ ಸ್ಕ್ರಿಪ್ಟ್ ಜೊತೆಗೆ ನಿಮ್ಮ ಆನ್ಸರ್ ಸ್ಕ್ರಿಪ್ಟ್ ಬರುತ್ತೆ. ನೀವು ಇವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ತೀರಾ ಪ್ಲಸ್ ಆನ್ಸರ್ ಸ್ಕ್ರಿಪ್ಟ್ ತರಿಸ್ಕೋತೀರಲ್ಲ, ವೆನ್ ಯು ಗೆಟ್ ಯರ್ ಆನ್ಸರ್ ಸ್ಕ್ರಿಪ್ಟ್. ಸೊ ಆ ಆನ್ಸರ್ ಸ್ಕ್ರಿಪ್ಟ್ ನೀವು ತರಿಸ್ಕೊಳ್ಳುವಾಗ ಆ ಆನ್ಸರ್ ಸ್ಕ್ರಿಪ್ಟು ನಿಮಗೆ ಏನು ಬರುತ್ತಲ್ಲ ನಿಮಗೆ VTU ಇಂದ, ಸೊ ಆನ್ಸರ್ ಸ್ಕ್ರಿಪ್ಟಲ್ಲಿ ನಿಮಗೆ ಯಾವುದೇ ಥರ ರೈಟ್ ಮಾರ್ಕ್ಸು ಇರೋದಿಲ್ಲ. ಅದ್ರ ಜೊತೆ ಇನ್ನೊಂದು ಬಂದಿರುತ್ತೆ ನೋಡಿ ಫೋಲ್ಡರು. ಆ ಫೋಲ್ಡರ್ ಏನು ಅಂತಂದರೆ ಪ್ರತಿಯೊಂದು ಪಾರ್ಟ್ ಅಂದರೆ 1A 1B ಬರ್ದಿತ್ತು ಅಂದರೆ 1Aಗೆ ಎಷ್ಟು ಕೊಟ್ಟಿದ್ದಾರೆ, 1Bಗೆ ಎಷ್ಟು ಕೊಟ್ಟಿದ್ದಾರೆ. ಈಗ 3A 3B ಬರ್ದಿತ್ತು ಅಂದರೆ 3Aಗೆ ಎಷ್ಟು ಕೊಟ್ಟಿದ್ದಾನೆ, 3Bಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಅದೆಲ್ಲ ಮೆನ್ಷನ್ ಮಾಡಿರೋ ಅಂತ ಒಂದು ಶೀಟ್ ಬರುತ್ತೆ, ಒಂದು PDF
ಬರುತ್ತೆ, ಪ್ಲಸ್ ನಿಮ್ಮ ಆನ್ಸರ್ ಪೇಪರ್ ಒಂದು ಬರುತ್ತೆ. ಸೊ ಹಾಗಾಗಿ ಅವರು ನಿಮ್ಮ ಪ್ರೀವಿಯಸ್ ಏನ್ ಸ್ಕ್ಯಾನ್ಡ್ ಪೇಪರ್ ಇರುತ್ತೆ, ಏನ್ ನಿಮ್ ಪೇಪರ್ ಸ್ಕ್ಯಾನ್ ಮಾಡ್ತಾರೆ ವಿಟಿಯುನವರು, ಸ್ಕ್ಯಾನ್ ಮಾಡಿ ಫೀಡ್ ಮಾಡ್ತಾರೆ ಸಿಸ್ಟಮ್ಗೆ, ಅದೇ ಮತ್ತೆ ಇನ್ನೊಂದ್ಸಲಿ ಚೆಕ್ ಮಾಡಿಬಿಟ್ಟು ನಿಮಗೆ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಆಯ್ತಾ, ಹೀಗೆ ರಿವಾಲ್ಯೂಷನ್ ವರ್ಕ್ ಆಗುವಂಥದ್ದು. ಅಂಡ್ ರಿವಾಲ್ಯೂಷನ್ ಬಗ್ಗೆ ನಾನು ಆಲ್ರೆಡಿ ನಿನ್ನೆನೇ ಹೇಳಿದ್ದೀನಿ. ಸೊ ಚಾನ್ಸ್ ಫ್ಯಾಕ್ಟರು ತುಂಬಾ ಜನ ಪಾಸ್ ಆಗುವಂಥದ್ದು ಚಾನ್ಸ್ ಫ್ಯಾಕ್ಟರ್, ಎಸ್ಪೆಷಲಿ ನೆಟ್ವರ್ಕು, ಮ್ಯಾಥಮೆಟಿಕ್ಸು. ಅಂಡ್ ನಾನು ಮ್ಯಾಟ್ಲ್ಯಾಬ್ ಬಗ್ಗೆ ತುಂಬಾ ಕೇಳಿದೆ. ಮ್ಯಾಟ್ಲ್ಯಾಬ್ ಏನೋ ಇಶ್ಯೂ ಇದೆಯಂತೆ ತುಂಬಾ ಜನಕ್ಕೆ. ಸೊ ಮ್ಯಾಟ್ಲ್ಯಾಬ್ ಯಾರಿಗೂ ಕರೆಕ್ಟಾಗಿ ಕರೆಕ್ಷನ್ ಮಾಡಿಲ್ಲ, ಪಾಸ್ ಮಾಡಿಲ್ಲ. ಅಂಡ್ ಮ್ಯಾಟ್ಲ್ಯಾಬ್ ಏನೋ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಅನ್ನೋ ಒಂದು ಮ್ಯಾಟರ್ ನಂಗೆ ಗೊತ್ತಾಯ್ತು ಫ್ರಮ್ ಔಟ್ಸೈಡ್ ಸೋರ್ಸಸ್. ಅಂಡ್ ಹಲವಾರು ಕಡೆ ಮ್ಯಾಟ್ಲ್ಯಾಬ್ಗೆ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಅಂತಾನು ಹೇಳಿದೆ, ಫೇಲ್ಡ್ ಆಗಿರೋರು ಇದ್ದಾರಂತೆ. ಸೊ ಐ ಗಾಟ್ ಟು ನೋ ಅಬೌಟ್ ದಟ್ ಟು. ಸೊ ಹಾಗಾಗಿ ಯಾರು ಹೆದರಬೇಡಿ, ತಲೆ ಕೆಡ್ಸ್ಕೋಬೇಡಿ. ಇಫ್ ದೇರ್ ಇಸ್ ಅ ಪ್ರಾಬ್ಲಮ್ ವಿತ್ ಆಲ್ ಆಫ್ ಯು, ಯು ಕ್ಯಾನ್ ಜಸ್ಟ್ ಫೈಟ್ ವಿತ್ ಇನ್ ಯುವರ್ ಕಾಲೇಜ್ ಇಟ್ಸೆಲ್ಫ್. ನಿಮ್ಮ ಕಾಲೇಜ್ನಲ್ಲೇ ಮಾತಾಡಿಕೊಂಡು ನೀವು ನಿಮ್ಮ ಕಾಲೇಜ್ ಕಡೆಯಿಂದ ವಾಟ್ ಇಸ್ ಕ್ಯಾನ್ ಬಿ ಡನ್, ಯು ಹ್ಯಾವ್ ಟು ಡೂ ದಟ್. ಅಂದ್ರೆ ನಾನು ಲೆಟರ್ ಕೊಡುವಂಥದ್ದು, ಈ ಥರ ಆಗಿದೆ, ಎಲ್ಲರಿಗೂ ಸಮಸ್ಯೆ ಆಗಿದೆ, ಎಲ್ಲ ಚೆನ್ನಾಗಿ ಬಂದಿದ್ದಾರೆ, ಏನೊಂದು ಮಾಡುವಂಥದ್ದು ನಿಮ್ಮ ಕಾಲೇಜ್ ಕಡೆಯಿಂದ ನೀವು ಮಾಡಿ, ಡಿಸ್ಕಸ್ ವಿತ್ ಯುವರ್ ಹೆಡ್ಸ್ ಅಂಡ್ ಡೂ ಸೊ ಸಾರ್ಟ್ಸ್ ಆಫ್ ಥಿಂಗ್ಸ್. ಆಯ್ತಾ, ಓಕೆ. ದೆನ್ ಇದು ನಿಮಗೆ ಗೊತ್ತಾಯ್ತಲ್ವಾ? ಓಕೆ, ಸ್ಕ್ಯಾನ್ ಪೇಪರ್ ಇವ್ಯಾಲ್ಯೂಯೇಟ್ ಆಗುತ್ತೆ. ಐ ಹೋಪ್ ಯು ಗಾಟ್ ಇಟ್ ರೈಟ್. ಓಕೆ, ನೆಕ್ಸ್ಟು ಒಂದು ಡೌಟ್ ಬಂದು, ಸೊ ತರುಣ್ದಾಯಿತು, ಸುಪ್ರಿಯಾ ಆರಾಧ್ಯ ಅವ್ರದ್ದು ಆಯಿತು, ರೋಜಿದು ಆಯಿತು. ಆ್ಯಂಡ್ ವೇಟ್, ರಕ್ಷಿತ್ ಶೆಟ್ಟಿ ಅವ್ರದ್ದು ಐ ಹೋಪ್ ಐ ಹ್ಯಾವ್ ರಿಪ್ಲೈಡ್ ಟು ದೆಮ್. ಹಾಂ, ಮೇಕಪ್ ಎಕ್ಸಾಮ್ ಇದೆ 2022 ಸ್ಕೀಮ್. ಸೊ ಇಲ್ಲಪ್ಪ, ನನ್ನದು ಹೇಳ್ತೀನಿ ಯಾವಾಗ ಅಂತ. ಯಾಕೆಂದರೆ ವಿಡಿಯೋ ಕಡೆಯಿಂದ ಸರ್ಕ್ಯುಲರ್ ಬಂದಿಲ್ಲ. ಈಗ ಆಗೋಂಗಿದ್ರೆ ಫಸ್ಟ್ ಸೆಮ್ ಸ್ಟೂಡೆಂಟ್ಸ್ಗೆ ಆಗಬೇಕಾಗಿತ್ತು, ಆಗಿಲ್ಲ. ಸೊ ಹಾಗಾಗಿ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಆ್ಯಂಡ್ ಈಗ ಪಿ ಕ್ಯೂಬ್ ಅವರು ಒಂದು ಡೌಟ್ ಕೇಳಿದ್ದಾರೆ. ಸೊ ಪಿ ಕ್ಯೂಬ್ದು ಬಂದು, ಮ್ಯಾಮ್ ಪ್ಲೀಸ್ ಮೇಕ್ ವಿಡಿಯೋಸ್ ಆನ್ ಎಲೆಕ್ಟ್ರಾನಿಕ್ ಪ್ರಿನ್ಸಿಪಲ್ಸ್ ಆಫ್ ಕಮ್ಯುನಿಕೇಷನ್. EPC ಮೇಲೆ ವಿಡಿಯೋ ಮಾಡಿ ಕೇಳಿದ್ದಾರೆ. EPC ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ದು ನಾನು ಮಾಡೆಲ್ ನಂಬರ್ 1 ಮಾಡೆಲ್ ನಂಬರ್ 3, 4 and 5 ಮತ್ತೆ ಮಾಡೆಲ್ ನಂಬರ್ 1 and 2 ಎಲ್ಲ ಮಾಡಿದ್ದೀನಿ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. EPC ವಿಡಿಯೋಸ್ ಇದೆ, ಇಂಪಾರ್ಟೆಂಟ್ ಕ್ವಶನ್ಸ್ದು, ದಯವಿಟ್ಟು ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಪಿ ಕ್ಯೂಬ್ ಅವರೇ ಯಾರು ಕಾಮೆಂಟ್ ಮಾಡಿದ್ದೀರಾ ಅವರು. ಆ್ಯಂಡ್ ನಿಮ್ಮ ಮೈಕ್ರೋ ಕಂಟ್ರೋಲರ್ 8051 ಮೈಕ್ರೋ ಕಂಟ್ರೋಲರ್ಗೆ ನಾನು ಖಂಡಿತ ವಿಡಿಯೋ ಮಾಡೋಕ್ಕಾಗಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ. ನಾನು ತೊಗೊಳ್ತಾ ಇರೋದು ಓನ್ಲಿ ET, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಮತ್ತು ಕಂಟ್ರೋಲ್ ಸಿಸ್ಟಮ್ ಮಾತ್ರ ತೊಗೊಳ್ತಾ ಇರೋವಂಥದ್ದು. ಬೇರೆ ಎಲ್ಲದಕ್ಕೂ ನಾನು ಎಕ್ಸ್ಟರ್ನಲ್ ಸಪೋರ್ಟ್ ಏನು ಕೊಡಬೇಕೋ ಖಂಡಿತ ಕೊಡ್ತೀನಿ, ವಿತ್ ರೆಸ್ಪೆಕ್ಟ್ ಟು ಇಂಪಾರ್ಟೆಂಟ್ ಕ್ವಶನ್, ವಿತ್ ರೆಸ್ಪೆಕ್ಟ್ ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಆ್ಯಂಡ್ ಹೌ ಟು ಸ್ಟಡಿ, ಈ ಥರದ್ದೆಲ್ಲ ಕೊಡ್ತೀನಿ. ಇಷ್ಟನ್ನು ಫಾಲೋ ಮಾಡ್ರೋ ಸಾಕು. ಯಾಕೆಂದರೆ ನಮಗೆ ತುಂಬ ಸಬ್ಜೆಕ್ಟ್ಸ್ ನಾನು ಹ್ಯಾಂಡಲ್ ಮಾಡ್ತಾ ಕೂತ್ಕೊಂಡೆ ನನ್ನ ಕೆಲಸಗಳಿಗೂ ತೊಂದರೆ ಬರುತ್ತೆ. ಸೊ ನಾನು ಒಂದು ತುಂಬ ದೊಡ್ಡ ಒಂದು ಐ ಹ್ಯಾವ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಥಿಂಗ್ಸ್ ಟು ಬಿ ಡನ್. ಆ್ಯಂಡ್ ನನ್ನ ಸ್ಕೆಡ್ಯೂಲ್ ಸ್ವಲ್ಪ ಟೈಟ್ ಆಗಿದೆ. ಸೊ ನನ್ನ ಟೈಟ್ ಸ್ಕೆಡ್ಯೂಲ್ ಮಧ್ಯದಲ್ಲೇ ಟೇಕ್ ಒಂದೇ 2 ಸಬ್ಜೆಕ್ಟ್ಸ್. ಸೊ ಐ ಹೋಪ್ ಯು ಆಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೀ. ಆ್ಯಂಡ್ ಆ ಟೈಟ್ ಸ್ಕೆಡ್ಯೂಲ್ ನಾನೆಲ್ಲ ಮೆನ್ಷನ್ ಮಾಡೋಕ್ಕಾಗಲ್ಲ, ಬಟ್ ಎಸ್, ಸೊ ಅದು ಒಂದು ಇರೋದ್ರಿಂದ, ಸೊ ಹಾಗಾಗಿ 2 ಸಬ್ಜೆಕ್ಟ್ ತೊಗೊಳಕ್ಕಾಗೋದು. ಸೊ ಹಾಗಾಗಿ 2 ಸಬ್ಜೆಕ್ಟ್ನ ತೊಗೊಳ್ತೀನಿ. ನಿಮ್ಮ ಮೈಕ್ರೋ ಕಂಟ್ರೋಲರ್ಗೆ ಖಂಡಿತ ಏನು ಎಕ್ಸ್ಟರ್ನಲ್ ಸಪೋರ್ಟ್ ಬೇಕು ನಾನು ಕೊಡ್ತೀನಿ. ನಿಮ್ಮ ಎಕ್ಸಾಮ್ ಟೈಮಲ್ಲಂತೂ ಫುಲ್ ನಾನು ನಿಮ್ಗೆ ಎಲ್ಲ ಸಬ್ಜೆಕ್ಟು ಏನೇನು ಬೇಕೋ ಎಲ್ಲ ಕೊಡ್ತೀನಿ. ದಯವಿಟ್ಟು ನೋಟ್ಸ್ ಆಗಿರ್ಬೋದು, ಇಲ್ಲ ಇಂಪಾರ್ಟೆಂಟ್ ಆಗಿರ್ಬೋದು, ಅದೆಲ್ಲ ಕೊಡ್ತೀನಿ. ಸೊ ದಯವಿಟ್ಟು ಅದನ್ನು ಯುಟಿಲೈಸೇಷನ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ, ಚೆನ್ನಾಗಾಗುತ್ತೆ. ಆ್ಯಂಡ್ ನಿಮ್ಮ ಬಯೋಲಜಿ ಕೇಳ್ತಾ ಇದ್ದೀರಾ, ಬಯಾಲಜಿ ಫಾರ್ ಇಂಜಿನಿಯರ್ಸ್ ನನಗೆ ಗೊತ್ತಿಲ್ಲ, ತುಂಬ ಹೊಸದದು. ಸೊ ನಮ್ಗೆ ಇರಲಿಲ್ಲ, ನಿಮಗೆ ಹಾಕಿದ್ದಾರೆ. ಅದರ ಸಿಲೆಬಸ್ ಏನು ಅಂತ ನಾನು ನೋಡಿಬಿಟ್ಟು ಏನು ಸಾಧ್ಯನೋ ಅದನ್ನು ಹೇಳಕ್ಕೆ ಟ್ರೈ ಮಾಡ್ತೀನಿ. ಬಯಾಲಜಿ ಫಾರ್ ಇಂಜಿನಿಯರ್ಸ್ ಅಂದರೆ ನಿಮ್ಗೆ ಅದ್ರ ಬಗ್ಗೆ ಒಂದು ಬೇಸಿಕ್ ಐಡಿಯಾನ ಕೊಟ್ಟಿರ್ತೀನಿ, ಹಾಗೆ ಮಾಡ್ಕೊಳ್ತಾ ಹೋಗಿ, ನೋಡೋಣ ಏನಿದೆ ಅಂತ. ನಂಗೆ ಗೊತ್ತಿಲ್ಲ, ಇವಾಗಲೇ ಹೊಸದು. ಸೊ ಐ ಜಸ್ಟ್ ಚೆಕ್ ಥ್ರೂ ದಟ್ ಆ್ಯಂಡ್ ಟೆಲ್. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸೊ ಇಷ್ಟು ಡೌಟ್ಸನ್ನು ಕ್ಲಾರಿಫೈ ಮಾಡಿದ್ದೀನಿ ನಾನು. ದಯವಿಟ್ಟು ಓಕೆ, ಸೊ ದಯವಿಟ್ಟು ಒಂದನ್ನು ತಿಳ್ಕೊಳ್ಳಿ. ಸೊ ನಿಮ್ಮ ರಿವ್ಯಾಲ್ಯೂಯೇಷನ್ ಬಗ್ಗೆ ಹೇಳೋದಾದರೆ, ರಿವ್ಯಾಲ್ಯೂಯೇಷನು ನಿಮಗೆ ತುಂಬ ಕಾನ್ಫಿಡೆನ್ಸ್ ಇತ್ತು, ತುಂಬ ಧೈರ್ಯ ಇತ್ತು. ಸೊ ನಾನು ಮಾಡ್ತೀನಿ, ನಾನು ಚೆನ್ನಾಗಿ ಮಾಡ್ತೀನಿ, ನಂಗೆ ರಿಸಲ್ಟ್ ಬರುತ್ತೆ, ನನಗೆ ಯಾವುದೇ ಥರದ ಒಂದು ಇದಿಲ್ಲ ಮ್ಯಾಮ್, ನನಗೆ ಯಾವುದೇ ಥರದ ಒಂದು ಭಯ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಧೈರ್ಯವಾಗಿ ರಿವ್ಯಾಲ್ಯೂಯೇಷನ್ಗೆ ಹಾಕಿ. ನೀವು ಅಕಸ್ಮಾತಾಗಿ ಏನಾದ್ರೂ ಲೈಕ್ ಸೇ ಫಾರ್ ಎಕ್ಸಾಂಪಲ್, ಮ್ಯಾಮ್ ನನಗೆ 10 ಬಂದಿತ್ತು, ಇನ್ನು 8 ಮಾರ್ಕ್ಸ್ ಅಲ್ವಾ ಮ್ಯಾಮ್ ಕೊಡ್ತಾರೆ, ಅಥವಾ 11 ಬಂದಿತ್ತು, ಇನ್ನು 11 ಎಷ್ಟು 7 ಮಾರ್ಕ್ಸ್ ಕೊಡ್ತಾರೆ, ಆ ಥರ ಎಲ್ಲ ಇಟ್ಕೊಂಡು ನೀವು ರಿವ್ಯಾಲ್ಯೂಯೇಷನ್ ಹಾಕ್ತೀನಿ ಅಂತಂದರೆ ಅದು ಲಕ್ ಫ್ಯಾಕ್ಟ್ರ್ ಮೇಲೆ ವರ್ಕ್ ಆಗುತ್ತೆ. ದಯವಿಟ್ಟು ಹಣ ವೇಸ್ಟ್ ಮಾಡ್ಕೋಬೇಡಿ, ಯೋಚನೆ ಮಾಡಿ ರಿವ್ಯಾಲ್ಯೂಯೇಷನ್ಗೆ ಹಾಕಿ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ರಿಲೀಸ್ ಮಾಡ್ತಾರೆ, ಅದನ್ನು ನೀಟಾಗಿ ನೋಡಿಕೊಂಡು ನಿಮ್ಮ ಕಡೆಯಿಂದ ಏನು ಮಿಸ್ಟೇಕ್ ಆಗಿದ್ದನ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂತಂದ್ರೆ ನಿಮ್ಮ ಮೆಟೀರಿಯಲ್ಸ್ಗಳು ಆಲ್ರೆಡಿ ನಿಮ್ಮ ಹತ್ರ ಇರುತ್ತಲ್ವಾ, ಅದನ್ನು ನೀವು ಇಷ್ಟೇ ಕೊಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸಾಮ್ ಮುಗಿದ ತಕ್ಷಣ ರದ್ದಿಗೆ ಹಾಕೋಷ್ಟೇನಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲನೂ ಒಂದ್ಸಲಿ ಚೆಕ್ ಮಾಡಿಬಿಟ್ಟು ರೆಡಿ ಇಟ್ಕೊಳ್ಳಿ ಇವಾಗಿಂದ. ಇವಾಗ ನೀವು ಮಾಡಬೇಕಾಗಿರೋ ಕೆಲಸ ಒಂದೇ, ಏನು ಮಾಡ್ತೀರಾ, ಫಸ್ಟು ನಿಮ್ಮ ಒಂದು ಮೆಟೀರಿಯಲ್ಗಳನ್ನೆಲ್ಲ ತೆಗೆದು ಯಾವ ಸಬ್ಜೆಕ್ಟಿಂದ ಹೋಗಿದೆ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನಾನೇನೇನು ಬರ್ದಿದ್ದೆ, ಮೆಟೀರಿಯಲ್ ಏನೇನಿತ್ತು ಅಂತೆಲ್ಲ ಚೆಕ್ ಮಾಡಿಕೊಂಡು ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ನೀಟಾಗಿ ಎಲ್ಲ ರೆಡಿ ಇಟ್ಕೊಂಡು ನೀವು ರಿವ್ಯಾಲ್ಯೂಯೇಷನ್ ಟೈಮಲ್ಲಿ ಯು ಮಸ್ಟ್ ಬಿ ವೆರಿ ಮಚ್ ಪರ್ಫೆಕ್ಟ್ ಆ್ಯಂಡ್ ಕಾನ್ಫಿಡೆನ್ಸ್ ದಟ್ ನಾನು
ಅಪ್ಲೈ ಮಾಡ್ಬೋದು ಅಂತ. ಸುಮ್ಮನೆ ಅಪ್ಲೈ ಮಾಡಕ್ ಹೋಗ್ಬೇಡಿ. ಇಟ್ಸ್ ಅ ವೇಸ್ಟ್, ನಿಮ್ ದುಡ್ಡು ವೇಸ್ಟ್ ಆಗುತ್ತೆ. ನಾನು ನಿನ್ನೆ ಅದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಹೇಳಿದೀನಿ. ಅಂತ ಕೆಲಸ ಎಲ್ಲ ಮಾಡ್ಬೇಡಿ ಆಯ್ತಾ. ಅಂಡ್ ಮತ್ತೆ ಕೂಗೋಗ್ಬೇಡಿ, ಹೇಳ್ತಾ ಇದೀನಿ. ಫೇಲ್ ಆಯ್ತು ಅಂತ ಕೂಗೋಗ್ಬೇಡಿ, ತಲೆನೂ ಕೆಡ್ಸ್ಕೊಳ್ಬೇಡಿ. ಇದೇ ಎಂಡ್ ಅಲ್ಲ. ಸೊ ದಿಸ್ ಇಸ್ ನಾಟ್ ದ ಎಂಡ್. ತುಂಬಾ ಜನ ಹಾಗೆ ಅನ್ಕೋತಾರೆ, ಇದು ಎಂಡು, ನಂದೊಂದು ಸಬ್ಜೆಕ್ಟ್ ಹೊಟ್ಟೋಯ್ತು, ಎಲ್ಲ ಮುಗ್ದೋಯ್ತು ಅಂತ ಅನ್ಕೋತ್ರ. ಇನ್ನ ಎಷ್ಟಿದೆ ಗೊತ್ತಾ? 1, 2, 3, 5 ಸೆಮಿಸ್ಟರ್ ಇದೆ. ಎಷ್ಟು? 5 ಸೆಮಿಸ್ಟರ್ ಇದೆ. ಇನ್ನ 3 ವರ್ಷ ಇದೆ. ಅಲ್ಲಿವರೆಗೂ ನೀವು ಈ ಸಬ್ಜೆಕ್ಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ನೀವು ಒಳ್ಳೆ ಕಂಪ್ನಿಗೆ ಹೋಗ್ಬೋದು. ನೀವು ಇವಾಗಿಂದಾನೇ ಎಲ್ಲಾನು ಟಾರ್ಗೆಟ್ ಆಗಿ ತಗೊಂಡು, ನಾನು ಈಗೇನಾಗಿದೆ ಅದು ಕ್ಲಿಯರ್ ಮಾಡ್ಕೊಳ್ತೀನಿ ಬ್ಯಾಕ್ಲಾಗ್, ಪ್ಲಸ್ ನಾನು ಒಳ್ಳೆ ಕಂಪ್ನಿಗೂ ಟಾರ್ಗೆಟ್ ಮಾಡ್ತೀನಿ ಅಂತ ಹೇಳಿ ನೀವು ಇವಾಗಿಂದಾನೆ ಎಲ್ಲಾ ಪ್ರಿಪರೇಷನ್ಸ್ ಸಿದ್ಧತೆಗಳನ್ನು ಧೈರ್ಯವಾಗಿ ಮಾಡ್ಕೊಳ್ತಾ ಹೋದ್ರೆ ಯು ವಿಲ್ ಬಿ ದ ಟಾಪರ್ ಎವರ್. ಅಂಡ್ ನೀವು ಒಂದು ಒಳ್ಳೆ ಪೊಸಿಷನ್ ಹೋಗ್ತೀರಾ. ಇವಾಗ ಹೋಗ್ಬೇಡಿ ದಯವಿಟ್ಟು, ಇದೇ ಎಂಡ್ ಅಲ್ಲ. ಓಕೆ, ಇನ್ನ ಇದೆ, ನಿಮ್ಗೆ ತುಂಬಾ ನೋಡೋಕ್ಕಿದೆ. ನೀವು ಇದಕ್ಕೆ ಹಿಂಗಾಗ್ಬಿಟ್ರೆ ಇನ್ ಬೇರೆದೆಲ್ಲ ಹೆಂಗೆ ಅಂತ ಯೋಚನೆ ಮಾಡಿ. ಸೊ ಹಾಗಾಗಿ ದಯವಿಟ್ಟು ಯಾವುದೇ ತರ ಹೋಗ್ಬೇಡಿ. ಸೊ ಇದು ನನ್ನ ಸಿನ್ಸಿಯರ್ ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತಾ ಐ ಜಸ್ಟ್ ಫೈಂಡ್ ದ ಸೆಷನ್ ಆಲ್ವೇಸ್. ನಿಮ್ಮೆಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ನಾನು ಮತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಲ್ಲ. ಈ ವಿಡಿಯೋನ ಎಲ್ಲರೂ ನೋಡ್ಕೊಂಬಿಡಿ. ಓಕೆ, ಈ ವಿಡಿಯೋನ ಎಲ್ಲರೂ ನೋಡ್ಕೊಳ್ಳಿ. ಮತ್ತೆ ಕಾಮೆಂಟ್ ಸೆಕ್ಷನ್ ಹಾಕೋದಿಲ್ಲ. ಅಂಡ್ ಕಾಮೆಂಟ್ ಮಾಡಿಲ್ಲ ಅಂತ ಹೇಳಿ ಮತ್ತೆ ಕಾಮೆಂಟ್ ಬಾಕ್ಸ್ ಚೆಕ್ ಮಾಡಬೇಡಿ. ನಿಮ್ಮ ಎಲ್ಲರ ಡೌಟು, ಪಿ ಕ್ಯೂಬ್ದಾಗಿರ್ಬೋದು, ತರುಣ್ದಾಗಿರ್ಬೋದು, ಸುಪ್ರೀತಾರದ್ದಾಗಿರ್ಬೋದು, ರೋಸಿದಾಗಿರ್ಬೋದು, ರಕ್ಷಿತದಾಗಿರ್ಬೋದು, ಎಲ್ಲದೂ ಕ್ಲಿಯರ್ ಆಗಿದೆ. ಒಂದ್ಸತಿ ನೋಡ್ಕೊಂಬಿಡಿ ಈ ವಿಡಿಯೋನ ಆಯ್ತಾ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಡೌಟ್ ಕ್ಲಿಯರಿಂಗ್ ಸೆಷನ್ ವಿಡಿಯೋಸ್ ಬಂದು ಎಲ್ಲರೂ ನೋಡಿ. ಯಾಕೆಂದ್ರೆ ನಿಮ್ಮ ಡೌಟ್ಸು ಕೆಲವೊಂದು ನಾನು ಕಾಮೆಂಟಲ್ಲಿ ರಿಪ್ಲೈ ಮಾಡದೇ ಇರ್ಬೋದು, ಡೌಟ್ ಸೆಷನ್ ಅಲ್ಲಿ ಕ್ಲಿಯರ್ ಮಾಡಿರ್ತೀನಿ. ಸೊ ಡೌಟ್ ಕ್ಲಿಯರಿಂಗ್ ಸೆಷನ್ ದಿನ ಚೆಕ್ ಮಾಡ್ತಾರೆ. ಯಾರೇ ಡೌಟ್ ಹಾಕಿದ್ದೀರಾ, ಯಾರ್ಯಾರು ಕಾಮೆಂಟ್ ಹಾಕಿದ್ದೀರಾ, ದಿನ ಚೆಕ್ ಮಾಡಿ. ಸೊ ದಟ್ ಅಲ್ಲಿ ನಿಮ್ಮ ಡೌಟ್ಸ್ಗಳು ಕ್ಲಿಯರ್ ಆಗಿರುತ್ತೆ ಅಂತ ಹೇಳ್ತಾ ಐ ಜಸ್ಟ್ ವೈಂಡ್ ಅಪ್ ದಿಸ್ ಸೆಷನ್ ಆಲ್ ಗೈಸ್, ಅಂಡ್ ಥ್ಯಾಂಕ್ ಯು.